ಕೂಡ ತುಳು ಮಾತಾಡೋರು ಸಭಾಧ್ಯಕ್ಷರೇ. ನಾವು ಮಾತೆರ್ಲ ಈತಿ ಜನ ದಕ್ಷಿಣ ಕನ್ನಡದಾಗಲಿ ಉಳ್ಳೋ ಸಭಾಧ್ಯಕ್ಷರೇ ದೆಟ್ಟು ದಾಲ ತೊಂದರೆ ಅಜ್ಜಿ ಏನು ಮಾತೆರ್ಲ ಈರ್ಲ ಉಳ್ಳಾರ ನಾವು ಮಾತೆರ್ಲ ಸೇರ್ದಿ ಇದನ್ನೊಂದು ಹೆಚ್ಚುವರಿ ಭಾಷೆ ಆದ ಮಲ್ಪಡು ಸಭಾಧ್ಯಕ್ಷರೇ. ನಾವೆಲ್ಲ ಸದನದಲ್ಲಿ ಬೇಡಿಕೊಡುದು ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಿ ಇದಕ್ಕೆ ಏನೋ ಅನುದಾನಗಳನ್ನು ಬೇಕಾಗಿಲ್ಲ. ಇಷ್ಟು ಜನ ಮಾತಾಡ್ತಾರೆ. ಅದರಿಂದ ಇದನ್ನು ನಾನು ಗಮನ ಸೆಳೆಯುವುದೇನೆ ಅಂದ್ರೆ ಇನ್ನು ಮುಂದೆ ಆದರೂ ಕೂಡಲೇ ಇದನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಸಭಾಧ್ಯಕ್ಷ. ಏಪೋ ಮಲ್ಪುರ ತೋಚತ್ತ ಈಗ ನೀವಿಬ್ರೇ ಮಾತಾಡ್ಕೊಳ್ಳೋದಾದ್ರೆ ನಾವ್ ಯಾಕೆ ಅಧ್ಯಕ್ಷ? ಅಲ್ಲ, ಇಬ್ರು ಏನ್ ಮಾತಾಡಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಸರ. ಗೊತ್ತಾಗಬಾರ್ದಲ್ಲಿ ನಾವು ತುಳು ಭಾಷೆಯಲ್ಲಿ ಮಾತಾಡಿದ್ವಿ. ಈಗ ನಾನು ಸಚಿವ ತೊಳ್ಕೊಡಿ ಅದರ ಮಧ್ಯದಲ್ಲಿ ಆದಷ್ಟು ಶೀಘ್ರದಲ್ಲೇ ನಾವು ಮುಖ್ಯಮಂತ್ರಿ ಜೊತೆ ಕೂತು ಒಂದು ಮೀಟಿಂಗ್ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಅಂತ ತಗೊಳ್ಳಿಕ್ಕೆ ಒಂದು ದಿನ ನಿಗದಿಪಡಿಸುವ. ಬೆಳಗಾಂ ಅಧಿವೇಶನದಲ್ಲಿ ತುಳು, ಲಂಬಾಣಿ ಮತ್ತು ಕೊಡವ 3 ಭಾಷೆಗಳನ್ನ ಶೆಡ್ಯೂಲ್ 8ಕ್ಕೆ ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಬೇಕು ಅಂತ ಮಾಡಿದ್ವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬೇಡ ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಈ ಸಲ ಮತ್ತೆ ಇಲ್ಲಿಗೆ ಬಂದಿವಿ, ಮತ್ತೀಗ ರೈ ಅವರು ಎತ್ತಿದ್ದಾರೆ. ಅದಕ್ಕೆ ಈ 3 ಭಾಷೆಗಳನ್ನು ರೆಕಮೆಂಡ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು. ಈಗ ಡೆಪ್ಯೂಟಿ ಸ್ಪೀಕರ್ ಅವರೇ, ಇದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಎರಡು ಮುಂದೆ ಹೋಗುವಾಗ ಫಸ್ಟ್ ನಾವು ಮುಂದೆ ಹೋಗಿ ಮುಡ್ತೇವೆ, ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇವೆ. ಅದು ನಾವು ಮುಂದೆ ಹೋಗ್ತೇವೆ. ಇದಕ್ಕೆ ಲಿಪಿ ಇದೆ, ನಾವೆಲ್ಲ ಕೆಲಸಗಳನ್ನ ಮಾಡಿ ಆಗಿದೆ. ಇದಕ್ಕೆ ಒಂದು ಕಮಿಟಿಯನ್ನು ಮಾಡಿ ಆಗಿದೆ, ಕಮಿಟಿ ರಿಪೋರ್ಟ್ ಕೊಟ್ಟೆ ಆಗಿದೆ, ಎಲ್ಲ ಕೆಲಸಗಳಾಗಿದೆ. ಇದು ಅಂತಿಮ ಹಂತದಲ್ಲಿ ಮುಂದೆ ಹೋಗ್ಲಿಕ್ಕೆ ನಾವು ಮುಂದೆ ಮುಟ್ಟಿದ ನಂತರ ನಿಮ್ಮನ್ನ ಹೇಳ್ಕೊಂಡು ಹೋಗ್ತೇವೆ ನಾವು ಮುಂದೆಗೆ.